ಬನ್ನಿ ನಾನು ನಿಮಗೆ ಮಾವಿನ ಹಣ್ಣಿನ ಮಾವಿನ ಹಣ್ಣಿನ ಗಿಡ ತೋರಿಸ್ತೀನಿ. ಸೊ ಗೈಸ್, ಈ ಸೈಡ್ ಈ ಸೈಡೆಲ್ಲ ಬೇಸಿಕ್ಲಿ ಫುಲ್ಲು ಹಣ್ಣಿನ ಗಿಡ ಇದೆ, ಮತ್ತು ಬೇವಿನ ಗಿಡ ಒಂದು ಸ್ವಲ್ಪ ಬೆಳ್ಕೊಂಡಿದೆ, ಬೇವಿನ ಮರ ಎಲ್ಲ. ಸೊ ಗೈಸ್, ಈಗ ಬನ್ನಿ ಗೈಸ್, ಈಗ ಫಸ್ಟ್ ನಾನು ನಿಮಗೆ ಒಂದು ಮಾವಿನ ಹಣ್ಣಿನ ಗಿಡ ತೋರಿಸ್ತೀನಿ, ಮರ ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ನಮ್ಮದೊಂದು ಮಾವಿನ ಹಣ್ಣಿಂದು ಮರ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗಿದೆ, ಯೆಲ್ಲೋ ಕಲರ್ದು ರೆಡ್ಡಿಶ್ ಕಲರ್ದು ಮಾವಿನ ಹಣ್ಣು, ಅಂದರೆ ತೋತಾಪುರಿ ಮಾವಿನಕಾಯಿ. ಸೊ ಇದು ಬೇಸಿಕ್ಲಿ ಮರದ ತುಂಬ ಹಂಗೆ ಇದೆ ಗೈಸ್. ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲೆಲ್ಲ ಒಂದು ಸ್ವಲ್ಪ ಅದೇ ಹಣ್ಣೆಲ್ಲ ಬೆಳ್ಕೊಂಡಿದೆ. ಸೊ ಗೈಸ್, ಈಗ ಬನ್ನಿ, ಈಗ ನಾನು ನಿಮಗೆ ಮತ್ತೆ ಇನ್ನೊಂದಷ್ಟು ಮಾವಿನ ಹಣ್ಣಿಂದು ಗಿಡ ಎಲ್ಲ ತೋರಿಸ್ತೀನಿ. ಸೊ ಗೈಸ್, ಇಲ್ಲೊಂದು ನೋಡ್ತಿರ್ಬೋದು, ಇಲ್ಲಿ ಇನ್ನೊಂದು ಮಾವಿನ ಹಣ್ಣಿನ ಮರ ಇದೆ. ಇದು ಮಾವಿನ ಹಣ್ಣಿನ ಅಂತೀನಿ, ಇದು ರಾಮಫಲದ ಮರ. ಸೊ ಇದಿನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ. ಇನ್ನೂ ಇದ್ರದ್ದೆಲ್ಲ ಹೂವು ನೀವು ನೋಡ್ತಿರ್ಬೋದು ಹೆಂಗೆ ಬೆಳ್ಕೊಂಡಿದೆ ಇದ್ರ ಹೂವು. ಅಲ್ಲಿ ನೀವು ನೋಡಿ, ಅಲ್ಲಿ ಅದು ಹಣ್ಣು ನಾವು ಕಿತ್ತಾಗಿದ್ದು, ಬೇಸಿಕ್ಲಿ ಹಣ್ಣೆಲ್ಲ ಬಂದಿತ್ತು. ಈಗ ಇದ್ರ ಸೀಸನ್ ಬಂದಿಲ್ವಲ್ಲ, ಅದಕ್ಕೆ ಗೈಸ್ ಇದು ಬಿಟ್ಟಿಲ್ಲ, ಇದು ಮರ ಅಂದರೆ ಎಲೆಗಳೆಲ್ಲ ಬಂದಿಲ್ಲ. ಸೊ ಇದು ಹೋಗ್ತಾ ಇದೆಲ್ಲ ಫುಲ್ ಹೆಲ್ತಿ ಹಣ್ಣಿಂದು ಗೈಸ್. ಇದೆಲ್ಲ ಬೇಸಿಕ್ಲಿ ಈ ಸೆಕ್ಷನ್ ಫುಲ್ಲೂ ನಮ್ಮದು ಹಣ್ಣಿಂದೆ. ಈ ಸೆಕ್ಷನ್ ನೀವು ನೋಡ್ತಿರ್ಬೋದು, ಈ ಪ್ಲಾಟ್ ಫುಲ್ಲೂ ಹಣ್ಣಿನ ಗಿಡನೇ. ಸೊ ಗೈಸ್, ಈಗ ಇನ್ನೊಂದು ಮಾವಿನ ಹಣ್ಣಿಂದೆಲ್ಲ ಫಸ್ಟು ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಬೇರೆ ಥರ ಫ್ರೂಟ್ಸ್ ಕಡೆಗೆ ಹೋಗೋಣ. ಸೊ ಗೈಸ್, ಈಗ ಬನ್ನಿ, ಈಗ ನಾನು ನಿಮಗೆ ಬೇರೆ ಥರ ಹಣ್ಣಿಂದು ಇದನ್ನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೊಂದು ಬೇವಿನ ಮರ ಇದೆ, ಇನ್ನೊಂದು ಏನೇ ಅಂತಾರೆ ಇದಕ್ಕೆ, ಹೊಂಗೆ ಮರನೂ ಇದೆ. ಇದು ಬೇಸಿಕ್ಲಿ ಗೈಸ್ ನಮ್ಮದು ಆಕ್ಸಿಜನ್ ಇದು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲೊಂದು ಬೇವಿನ ಮರ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು ಬೇವಿನ ಮರ. ಇದು ಬೇಸಿಕ್ಲಿ ವುಡ್ಡಿಗೆಲ್ಲ ಯೂಸ್ ಆಗುತ್ತೆ. ಮತ್ತು ಗೈಸ್, ಇಲ್ಲಿ ನೀವು ನೋಡಿ, ಇದು ಮಾವಿನ ಹಣ್ಣಿಂದು ಮರ. ಇದರಲ್ಲಿ ಅದು ತೋತಾಪುರಿದಿತ್ತು, ಈ ಹತ್ತು ಕಡೆ ಇರೋದು ತೋತಾಪುರಿದು. ಸೊ ಇದು ಕಡೆ ಇರೋದು ಮಾವಿನ ಹಣ್ಣಿಂದು ಮರ. ಸೊ ಗೈಸ್, ಇಲ್ಲಿ ನೀವು ನೋಡಿ ಒಂದೊಂದು ಮಾವಿನ ಹಣ್ಣು ಹೆಂಗಿದೆ ಅಂತ. ಇದು ಗೈಸ್, ಇದು ನಮಗೆ ಹಣ್ಣಾಗುತ್ತೆ, ಇದು ಮುಂದೆ ಹೋಗಿ. ಇದು ಒಂದು ಸ್ವಲ್ಪ ನೋಡ್ಕೊಂಬಿಡಿ, ಎಷ್ಟು ಚೆನ್ನಾಗಿದೆ ಮರ. ಕೆಳಗಡೆಯಿಂದ ತೋರಿಸ್ತೀನಿ ನೋಡಿ ಗೈಸ್, ಕೆಳಗಡೆಯಿಂದ ಮೇಲ್ಗಡೆ ತನಕ ಫುಲ್ ಗ್ರೀನರಿ ಆಗಿದೆ, ಫುಲ್ ಮರ. ಸೊ ಗೈಸ್, ಈಗ ಬನ್ನಿ, ಈಗ ಇನ್ನೊಂದು ಮಾವಿನ ಹಣ್ಣಿನ ಗಿಡ ಹತ್ರ ಹೋಗೋಣ. ಸೊ ಗೈಸ್, ಇಲ್ಲಿ ನೀವು ನೋಡಿ, ಇದು ಇನ್ನೊಂದು ಮಾವಿನ ಹಣ್ಣಿಂದು ತೋತಾಪುರಿದೆ, ಇದೂ ಮರ. ಇಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ತೋತಾಪುರಿದು ಹಣ್ಣು, ಮತ್ತು ಹಣ್ಣು ಅಲ್ಲಿ ಚಿಕ್ಕ ಹಣ್ಣಿದೆ, ನೀವು ನೋಡ್ತಿರ್ಬೋದು ಚಿಕ್ಕ ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಸೊ ಗೈಸ್, ಈಗ ಬನ್ನಿ, ಈಗ ನಾನು ಚೆರಿ ಗಿಡ ಕರ್ಕೊಂಡು ಹೋಗ್ತೀನಿ. ಚೆರಿ ಗಿಡ ಒಂದಿದೆ ನಮ್ಮದು ತೋಟದಲ್ಲಿ, ಅದನ್ನು ತೋರಿಸೋಣ. ಇದೆಲ್ಲ ವೀಡ್ಸ್ ಎಲ್ಲ ಬೆಳ್ಕೊಂಬಿಟ್ಟಿದೆ. ಇಲ್ಲಿ ನೀವು ನೋಡಿ, ಇದು ಬೆಳ್ಕೊಂಬಾರ್ದು, ಆರು ಬೆಳ್ಕೊಂಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ಬನ್ನಿ ಗೈಸ್, ಅಲ್ಲೊಂದು ಚೆರಿ ಗಿಡ ಇದೆ, ಚೆರಿ ಗಿಡನೂ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇಲ್ಲೊಂದು ದೊಡ್ಡ ಮರ ಇತ್ತು ಗೈಸ್, ಏನು ಮರ ಅಂತ ಗೊತ್ತಿಲ್ಲ, ಒಣಲ್ಲ ಅದೆಲ್ಲ ಹೊಂಟೋಗಿದೆ. ಇದು ಫ್ರೂಟಿನ ಮರ ಇತ್ತು, ಇದೊಂದು ದೊಡ್ಡದು, ಇದನ್ನು ಹೊಂಟೋಗಿದೆ. ಸೊ ಗೈಸ್, ಇದೊಂದು ಸ್ವಲ್ಪ ಇಲ್ಲಿ ನೀವು ನೋಡಿ, ಈ ಗಿಡ ಜೊತೆ ಫುಲ್ಲು ಹುಷಾರಾಗಿರಬೇಕು, ಯಾಕಂದರೆ ಇದ್ರೊಳಗಡೆ ಮುಳ್ಳಿರುತ್ತೆ, ಈ ಥರ ಮುಳ್ಳಿರುತ್ತೆ ಗೈಸ್, ಈ ಥರ ಮುಳ್ಳು. ಅದಕ್ಕೆ ಗೈಸ್, ಈ ಗಿಡ ಜೊತೆ ಒಂದು ಸ್ವಲ್ಪ ಹುಷಾರಾಗಿಡಬೇಕು. ಇಲ್ಲೆಲ್ಲ ಬೆಳ್ಕೊಂಡಿದೆ ಅದೇ ಥರ ಗಿಡ. ಸೊ ಈಗ ಬನ್ನಿ, ಈಗ ನಾನು ನಿಮಗೆ ಚೆರಿ ಗಿಡ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಇಲ್ಲಿ ನೀವು ನೋಡಿ, ಇದು ಚೆರಿ ಗಿಡ ಗೈಸ್. ಇದರಲ್ಲಿ ಬೇಸಿಕ್ಲಿ ಚೆರಿ ಬಿಡ್ತದೆ. ಇಲ್ಲಿ ನೀವು ನೋಡಿ ಈ ಗಿಡ ಹೆಂಗಿದೆ ಅಂತ, ಈ ಚೆರಿದು. ಇದು ನೀವು ನೋಡಿ ಎಷ್ಟೆಷ್ಟು ದಪ್ಪ ಆಗಿದೆ ಚೆರಿದು. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ದಿವಸ ಬೇಕು ಗೈಸ್, ಯಾಕಂದರೆ ಇದರಲ್ಲಿ ನೀವು ನೋಡಿ ಆಗಲೇ ಹೂವು ಬಿಟ್ಟಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಆಗಲೇ ಹೂವು ಎಲ್ಲ ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡೋ ತೋರಿಸ್ತಾ ಇದೀನಿ ನೋಡಿ ನಿಮಗೆ, ಆಗಲೇ ಹೂವು ಎಲ್ಲ ಬಿಟ್ಟಿದೆ. ಸೊ ಗೈಸ್, ಇದು ಬೇಸಿಕ್ಲಿ ಹೂವು ಬಿಟ್ಟಿದೆ. ಇದರಲ್ಲಿ ಹಣ್ಣು ಬರೋಕ್ಕಿಂತ ಮುಂಚೆನೇ ಪಕ್ಷಿಗಳೆಲ್ಲ ತಿನ್ಕೊಂಡು ಓಡೋಗ್ತವೆ, ಇದನ್ನು ನಮಗೇನು ಉಳಿಸೋದೇ ಇಲ್ಲ. ಅದೀಗ ಗೈಸ್, ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಬೇಕು. ಸೊ ಗೈಸ್, ಇಲ್ಲಿ ಇನ್ನೊಂದಷ್ಟು ಗಿಡ ತೋರಿಸ್ತೀನಿ. ಬೇವಿನ ಮರ ಅಂತೂ ಎಲ್ಲ ಕಡೆ ಇದೆ. ಮತ್ತು ಗೈಸ್, ಹತ್ತು ಕಡೆನೂ ನಾವು ಒಂದು ಸ್ವಲ್ಪ ಮಿಸ್ ಮಾಡಿದ್ವಿ. ಆ್ಯಕ್ಚುಲಿ ಗೈಸ್, ನಾವು ಹತ್ತು ಕಡೆ ತನಕ ಅಷ್ಟೇ ಬಂದು ತೋರಿಸ್ದೆ ನಾನು ನಿಮಗೆ ಅಡುಗೆ ಗಿಡ. ಈಗ ಇಲ್ಲೂ ಒಂದು ಸ್ವಲ್ಪ ಅಡಿಕೆ ಗಿಡ ಇಕ್ಸಿದ್ದೀವಿ, ತೆಂಗಿನ ಗಿಡ, ಅಡಿಕೆ ಗಿಡ ಎರಡು ಮಿಕ್ಸ್ ಇಡ್ಸಿದ್ದೀವಿ.
ಸೊ ಇಲ್ಲಿ ನೀವು ನೋಡಿ ಹತ್ತು ಕಡೆ ಎಲ್ಲ ಬೇವಿನ ಮರ ಅದೆಲ್ಲ ಇದೆ. ಮತ್ತು ಹತ್ತು ಕಡೆ ಎಲ್ಲ ನೀವು ನೋಡಿದಾಗ ಹತ್ತು ಕಡೆ ನಿಮಗೆ ಜಮನೇಳೆ ಗಿಡ ಎಲ್ಲ ಸಿಗುತ್ತೆ ನಿಮಗೆ. ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಎಷ್ಟೊಂದು ನಿಮಗೆ ದೊಡ್ಡ ದೊಡ್ಡ ಮರ ಸಿಗೋದು. ಇಲ್ಲಿ ಎಲ್ಲ ನೋಡಿ ಗಾಯ್ಸ್, ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಜಮನೇಳೆ ಗಿಡ ಇದೆ, ಅಂದರೆ ಜಾಮೂನ್ ಅಂತಲೂ ಕರೀತಾರೆ ಇದಕ್ಕೆ. ಜಮನೇಳೆ ಗಿಡಗಳಿದ್ದಾವೆ ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕದು. ಮತ್ತು ಈ ಮಧ್ಯದಲ್ಲಿ ಈ ಥರ ಬೇವಿನ ಮರ ಎಲ್ಲ ಎಕ್ಸಿದ್ದೀವಿ ನಾವು. ಸೊ ಇದು ಒಂದು ಬಾರ್ಡರ್ ಗೈಸ್, ನಮ್ಮದು ತೋಟದ್ದು ಇದು ಬಾರ್ಡರು. ಅಲ್ಲಿಂದ ಅಲ್ಲಿ ತನಕ ಇದೆ ಬಾರ್ಡರು. ಅಲ್ಲಿ ನೀವು ನೋಡಿ ಅಲ್ಲಿ ಲಾಸ್ಟ್ ಅಲ್ಲಿ ತನಕ ಫುಲ್ಲು. ಸೊ ಇಲ್ಲಿ ನೀವು ನೋಡಿ ಈಗ ಇಲ್ಲೊಂದು ಬೇವಿನ ಮರ ಈ ಥರ ಬೇರೆ ಬೇರೆ ಥರ ಮರ ಹಾಕ್ಸಿದ್ದೀವಿ. ಅಂದರೆ ಬೇಸಿಕ್ಲಿ ಗೈಸ್ ವುಡ್ಡಿಂದ ಹಾಕ್ಸಿರೋದು ನಾವು ಬೇರೆ ಬೇರೆ ಥರ ಮರ. ಸೊ ಅಲ್ಲಿ ನೀವು ನೋಡ್ತಿರ್ಬೋದು ಅಲ್ಲೊಂದು ಜಮನೇಳೆ ಮರ ಇದೆ. ಇದು ಬೇಸಿಕ್ಲಿ ದೊಡ್ಡದಾಗಿದೆ, ಅಂದರೆ ನಮ್ಮ ತೋಟದಲ್ಲಿರೋದು ಇದು ಸೆಕೆಂಡ್ ಲಾರ್ಜೆಸ್ಟ್ ಅಂತಲೂ ಹೇಳ್ಬೋದು. ಅಲ್ಲಿ ಬಿಟ್ಟರೆ ಇಲ್ಲೇ ದೊಡ್ಡದಾಗಿರೋದು ಗೈಸ್ ಈ ಮರ. ನಾನು ನಿಮಗೆ ಹತ್ರಕ್ಕೆ ಹೋಗಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಮರ ಬೆಳ್ಕೊಂಡಿದೆ. ಅದ್ರ ಸಮೇತ ಅಲ್ಲಿ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು, ಪಕ್ಕದಲ್ಲಿ ನಿಮಗೆ ಅಲ್ಲಿ ಒಂದು ಇದೂ ಇದೆ, ಏನಂತಾರೆ ಹುತ್ತನೂ ಇದೆ. ಇಲ್ಲಿ ನೀವು ನೋಡಿ ಬೇವಿನ ಮರ ಮತ್ತು ಜಮನೇಳೆ ಮರ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಸೊ ಗೈಸ್ ಇಲ್ಲಿ ಬನ್ನಿ, ಈಗ ಒಳಗಡೆ ತೋರಿಸು. ಒಳಗಡೆ ಈಗ ಕರ್ಟನಿಂದು ವರ್ಕ್ ನಡೀತಾ ಇದೆ. ಅದೀಗ ಗೈಸ್ ನಾನು ಇವತ್ತು ಡಿಸೈಡ್ ಮಾಡಿದೆ, ನನ್ನ ಕಡೆ ತೋರಿಸಿ. ಈಗ ಡಿಸೈಡ್ ಮಾಡಿದೆ ನಾನು ನಿಮಗೆ ಇವತ್ತು ನಮ್ಮ ತೋಟದ್ದು ಫುಲ್ಲು ತೋರಿಸ್ಕೊಂಬರೋಣ ಅಂತ. ನೀವು ಇವಾಗ ಮಾವಿನ ತೋಟ ಎಲ್ಲ ನೋಡಿದ್ದೀರಾ. ಈಗ ಗೈಸ್ ಈ ಕಡೆ ಅಡಿಕೆ ತೋಟದ ಕಡೆ ಹೋಗೋಣ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಹತ್ರ ಅಡಿಕೆ ತೋಟ ಎಲ್ಲ ಇದೆ. ಹತ್ತು ಕಡೆಯಿಂದ ಹೋಗೋಣ ಬನ್ನಿ ಗೈಸ್. ಇಲ್ಲಿ ನೀವು ನೋಡ್ತಿರ್ಬೋದು ಇದು ಎಲ್ಲ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಚಿಕ್ಕ ಇನ್ನೂ ಸೊಸೆಗಳು ನಾವು ಇನ್ನೂ ಇಡಿಸಿದ್ದೀವಿ ಇಲ್ಲಿ ಗೈಸ್. ಈಗ ಬನ್ನಿ ಗೈಸ್, ಈಗ ಇದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಇವತ್ತು ಏನೇನಿದೆ ಅಂತ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇಲ್ಲಿ ಇನ್ನೊಂದು ಮಾವಿನ ಹಣ್ಣಿಂದು ಗಿಡ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ತೋತಾಪುರಿ ಇದೆ ಗೈಸ್. ಇಲ್ಲಿ ಮೇಲ್ಗಡೆ ತೋರಿಸು. ಸೊ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಾ ಎಷ್ಟು ದೊಡ್ಡ ತೋತಾಪುರಿ ಇದೆ ಅಲ್ಲಿ ಅಂತ. ಇಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡು. ಸೊ ಗೈಸ್ ಎಷ್ಟೆಷ್ಟು ದೊಡ್ಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ಗೈಸ್, ಅಷ್ಟು ಚೆನ್ನಾಗಿದೆ ತೋಟಪುಡಿ. ಈಗ ಬನ್ನಿ ಗೈಸ್ ನಾವು ಅಡಿಕೆ ಮರ ಹತ್ರ ಹೋಗೋಣ. ಸೊ ಗೈಸ್ ಈಗ ಬನ್ನಿ ಈಗ ಅಡಿಕೆ ಮರದ ಹತ್ರ ಹೋಗೋಣ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇಲ್ಲಿ ನಮ್ಮದು ರಾಗಿದು ಇದಿದೆ, ರಾಗಿದು ಹೊಲ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ರಾಗಿ ಒಂದು ಸ್ವಲ್ಪ ಬೆಂದಿದೆ, ಅಂದರೆ ಒಂದು ಸ್ವಲ್ಪ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ಮಾಡಬೇಕು, ಇನ್ನೂ 1 ತಿಂಗಳು ಬೇಕು ಅದು ಕರೆಕ್ಟಾಗಿ ಬೆಳೆಯೋಕ್ಕೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಾ ಇದು ನಮ್ಮದು ಅಡಿಕೆ ತೋಟ. ಅದ್ರ ಜೊತೆ ಇಲ್ಲಿ ಜಾಮೂನಿಂದು ನೇರಳೆ ಹಣ್ಣಿಂದು ಮರ ಕೂಡ ಇದೆ, ಜಮನೇರಳೆ ಹಣ್ಣು ಕೂಡ ಇದೆ. ಇಲ್ಲಿ ನೀವು ನೋಡಿ ಒಂದೊಂದು ಗಿಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೆಷ್ಟು ಚೆನ್ನಾಗಿದೆ ಒಂದೊಂದು ಗಿಡನೂ ಕೂಡ. ಮತ್ತು ಗೈಸ್ ಇಲ್ಲಿ ನಮ್ಮ ತೋಟದ್ದು ಫುಲ್ ಜಾಸ್ತಿ ಚೆನ್ನಾಗಿರೋ ಒಂದು ಇದನ್ನು ತೋರಿಸ್ತೀನಿ ನಾನು ನಿಮಗೆ, ಒಂದು ಮರ, ಮಾವಿನ ಹಣ್ಣಿನ ಮರ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಂದೊಂದು ಮರ ಇದೆ, ಅಂದರೆ ಮಾವಿನ ಹಣ್ಣಿನ ಮರ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಮಾವಿನ ಹಣ್ಣಿನ ಮರ. ಸೊ ಗೈಸ್ ಇಲ್ಲಿನೂ ಫುಲ್ಲು ಹಣ್ಣಾಗಿದೆ, ಎಲ್ಲ ಫುಲ್ ಹಣ್ಣಾಗಿದೆ. ಸೊ ಗೈಸ್ ನೋಡ್ತಿರ್ಬೋದು ಮರ ತುಂಬ ಫುಲ್ಲು ಹಣ್ಣಾಗಿದೆ, ಫುಲ್ ಹಣ್ಣೆಲ್ಲ ಬಂದಿದೆ ಆ ಮರ ಫುಲ್ಲೂ. ಸೊ ಗೈಸ್ ಈಗ ಬನ್ನಿ, ಈಗ ನಾನು ನಿಮಗೆ ನಮ್ಮ ಮೇನ್ ಅಡಿಕೆ ಮರ ತೋಟನ ತೋರಿಸ್ತೀನಿ. ಇಲ್ಲಿ ನೀವು ನೋಡಿ ಗೈಸ್, ಇಲ್ಲಿ ನಮ್ಮದು ಮೇನ್ ಅಡಿಕೆ ತೋಟ ಇರೋದು. ನೀವು ಮೇಲ್ಗಡೆ ತನಕ ನೋಡಿ, ಮೇಲ್ಗಡೆ ಎಷ್ಟೆಷ್ಟು ಉದ್ದ ಇದೆ, ಬುರ್ಜ್ ಖಲೀಫಾ ಥರ ಮೇಲ್ಗಡೆ ಹೋಗಿದೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೆಷ್ಟು ದಪ್ಪ ನಮ್ಮದು ಅಡಿಕೆ ಮರ ಇದೆ. ಇಲ್ಲಿ ನೀವು ನೋಡಿ ಗೈಸ್ ಎಷ್ಟೆಷ್ಟು ದೊಡ್ಡ ಮರ ಇದೆ ಇಲ್ಲಿ. ಮತ್ತು ಗೈಸ್ ಇಲ್ಲಿ ಗೋಮಾತಾ ಹಸು ಕೂಡ ಇದೆ. ಇಲ್ಲಿ ಎಷ್ಟೊಂದು ಹಸುಗಳೆಲ್ಲ ಸಾಕಿದ್ದಾರೆ ಇಲ್ಲಿ ಗೈಸ್. ಮತ್ತು ಇಲ್ಲಿ ನೀವು ನೋಡಿ, ಮತ್ತೆ ಅಲ್ಲೊಂದು ಸ್ವಲ್ಪ ರಾಗಿ, ಜೋಳ ಆ ಥರ ಏನೋ ಬೆಳ್ಕೊಂಡಿದೆ. ಮತ್ತು ಆ ಸೈಡ್ ಇಲ್ಲಿ ಮತ್ತು ಆ ಸೈಡೆಲ್ಲ ಮಾವಿನ ಬಾಳೆ ಗಿಡ ಎಲ್ಲ ಇದೆ. ಬಾಳೆ ಗಿಡ, ನೇರಳೆ ಗಿಡ, ಮತ್ತು ಅಲ್ಲಿ ಸಪೋಟ ಗಿಡನೂ ಇದೆ, ಸಪೋಟದು. ಮತ್ತು ಇಲ್ಲಿ ಇದ್ರದ್ದು ಇದೆ ಗೈಸ್, ಏನಂತಾರೆ ಇದಕ್ಕೆ, ತೆಂಗಿನ ಗಿಡನೂ ಇದೆ. ಒಂದಷ್ಟು ತೆಂಗಿನ ಗಿಡ, ಒಂದು 5-6 ತೆಂಗಿನ ಗಿಡ ಇದೆ. ಮತ್ತು
ಒಂದೊಂದು ಮಾವಿನ ಹಣ್ಣಿನ ಮಾಡೋದು ಇದಿದೆ. ದಾಸವಾಳದ ಗಿಡ ನೀವು ನೋಡ್ತಿರ್ಬೋದು, ನಮ್ಮ ಮನೆ ಹತ್ರ ಇತ್ತು ಒಂದು ದೊಡ್ಡದು, ಅದನ್ನ ಕಟ್ ಮಾಡಿ ಹಾಕ್ಸಿದ್ವಿ. ಮತ್ತು ಇಲ್ಲೊಂದು ಸಪೋಟ ಗಿಡ ಇದೆ. ನೀವು ಇಲ್ಲಿ ಇದ್ರದ್ದು ಕ್ವಾಲಿಟಿ ನೋಡ್ತಿರ್ಬೋದು ಹೆಂಗಿದೆ ಈ ಮರ ಅಂತ. ಈ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೀವು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಮರ ಅಂತ. ಇಲ್ಲಿ ನೀವು ನೋಡಿ ಎಷ್ಟು ದೊಡ್ಡದು ಮರ, ಎಷ್ಟು ಎತ್ತರ ಬೆಳ್ಕೊಂಡಿದೆ ಅಂತ. ಈಗ ಬನ್ನಿ ಗಾಯ್ಸ್ ವಾಪಸ್ ಹೋಗೋಣ. ವಾಪಸ್ ಹೋಗಿ ನಾನು ನಿಮಗೆ ಇಲ್ಲಿ ಈ ಗಿಡ ಎಲ್ಲ ನೀವು ನೋಡ್ತಿರ್ಬೋದು, ಸೀನರಿ ಎಲ್ಲ ಹೆಂಗಿದೆ ನಮ್ಮ ತೋಟದ್ದು. ಹತ್ತು ಕಡೆ ಫುಲ್ಲು ಚಿಕ್ಕ ಚಿಕ್ಕ ಅಡಿಕೆ ಮರ ಇದೆ, ಈ ಕಡೆ ಫುಲ್ಲೂ ದೊಡ್ಡ ಇದಿದೆ, ಏನಂತಾರೆ ಇದಕ್ಕೆ, ಅಡಿಕೆ ಮರ ಇದೆ. ಫುಲ್ ದೊಡ್ಡ ಅಡಿಕೆ ಮರ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ನಾವು ಒಂದಷ್ಟು ಹಣ್ಣಿನ ಗಿಡಗಳನ್ನು ಹಾಕ್ಸಿದ್ದೀವಿ. ನೀವು ಸೀಬೆಹಣ್ಣಿನ ಗಿಡ ಆಗಿರ್ಬೋದು, ಈ ಥರ ಮಾವಿನ ಹಣ್ಣಿನ ಗಿಡ ಆಗಿರ್ಬೋದು, ಆ ಥರ ಎಲ್ಲ ಹಾಕ್ಸಿದ್ದೀವಿ ನಾವು. ಮಾವಿನ ಹಣ್ಣಿನ ಗಿಡ, ಸೀಬೆಹಣ್ಣಿನ ಗಿಡ, ಜಮ್ನೆಳೆ, ಆ ಥರ ಎಲ್ಲ ಎಷ್ಟೊಂದು ಥರದ್ದು ಹಣ್ಣುಗಳು ಹಾಕ್ಸಿದ್ದೀವಿ ನಾವು. ಸೊ ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಚಪ್ಪರ ಹಾಕೋರು ಬಂದಿದ್ದಾರೆ. ಇವತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೇಸಿಕ್ಲಿ ಗಾಯ್ಸ್ ಇಲ್ಲಿ ಎಲ್ಲ ರೆಡಿಮೇಡ್ ಚಪ್ಪರ ಹಾಕೋರು ಬಂದಿದ್ದಾರೆ. ಅಂದರೆ ಈಗ ಹಳೆ ಕಾಲದ ಥರ ಕಂಬ ಎಲ್ಲ ಥರಲ್ಲ, ಈಗ ಗಾಯ್ಸ್ ಎಲ್ಲ ಸ್ಟೀಲ್ ರಾಡಿಂದ ತಂದು ಹಾಕ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಹಳೆ ಚಪ್ಪರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡಿ, ಇಲ್ಲಿ ಈಗಿನ ಕಾಲದೆಲ್ಲ ರೆಡಿಮೇಡ್ ಬರುತ್ತಲ್ಲ, ಅದು ಸ್ಟೀಲ್ ರಾಡ್ ತಂದು ಹಾಕ್ತಾರೆ. ಆದರೆ ಗಾಯ್ಸ್ ಶಾಸ್ತ್ರಗೋಸ್ಕರ ನಾವು ಒಂದು ದೇವಮೂಲೆಯಲ್ಲಿ ಒಂದು ಗುಂಡಿ ತೋರಿಸ್ತೀವಿ ಚಿಕ್ಕದು. ಮತ್ತು ಗಾಯ್ಸ್ ಇಲ್ಲಿ ನೀವು ನೋಡಿ, ಇದು ಚಿಕ್ಕ ರಾಡ್ಸ್ ಇದನ್ನೇ ಹಾಕ್ತಿರೋದು ಚಪ್ಪರಕ್ಕೆಲ್ಲ. ಸೊ ಗಾಯ್ಸ್ ಈಗ ಬನ್ನಿ, ಈಗ ನಾನು ನಿಮಗೆ ಸ್ವಲ್ಪ ಸೈಡ್ ಆ್ಯಂಗಲಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬಂದಿದೆ ಅಂತ ನೋಡಿ. ಇಲ್ಲೆಲ್ಲ ನೀವು ನೋಡಿ ಹಿಂಗೆ ಹಾಕ್ತಿದ್ದಾರೆ ಚಪ್ಪರ, ಅದು ಶೀಟ್ ಮೇಲ್ಗಡೆಯಿಂದ ತೊಗೊಂಡು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಅವರು. ಈಗ ಗೈಸ್ ಈಗ ನಾನು ನಿಮಗೆ ನಾನು ನಿಮಗೆ ಏನೋ ಹೇಳಬೇಕಾಯಿತು. ಅಂದರೆ ನಾಳೆಯಿಂದನೇ ಎಲ್ಲ ರಿಲೇಟಿವ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಗೈಸ್ ನಾನು ಒಂದು ಸ್ವಲ್ಪ ಲೇಟಾಗಿ ವೀಡಿಯೋಸ್ ಹಾಕ್ತಿದ್ದೀನಿ. ನೀವು ಮೋಸ್ಟ್ಲಿ ನಾನು ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಮದುವೆನೂ ಆಗಿರುತ್ತೆ. ಅದಕ್ಕೆ ಗೈಸ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೀವು ನೋಡಿ, ಇಲ್ಲಿ ಈ ಥರ ಚಿಕ್ಕ ರಾಡ್ಸ್ ಎಲ್ಲ ಈ ಥರ ಹಾಕಿದ್ದಾರೆ. ಈಗ ಗೈಸ್ ಇದ್ರ ಮೇಲೆ ಈ ಥರ ಗರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 1 2 3 4th ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ಇದರಿಂದನೇ ಎಲ್ಲ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಈ ಕವರ್ ಆಗಾದ್ಮೇಲೆ ಗೈಸ್ ಇಲ್ಲಿ ನೀವು ನೋಡಿ, ಇದು ಹಳದಿ ಶಾಸ್ತ್ರಕ್ಕೆ ಹಳದಿದು ಪಾಟ್ ಏನು ಹೇಳ್ಬೋದು, ಆ ಹಳದಿ ಪಾಟು, ಮತ್ತು ಇಲ್ಲಿ ಬಾನೆಗೊಳೆ, ಮತ್ತು ಇಲ್ಲಿ ಮಾವಿನ ಹಣ್ಣಿನ ಎಳೆಗಳು, ಮತ್ತು ಇದೊಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸು, ಮತ್ತು ಇಲ್ಲೊಂದು ಹೂವು ತರಿಸಿದ್ದೀವಿ. ಯಾಕಂದರೆ ಗೈಸ್ ನಾವು ರಿಸೆಪ್ಷನ್ನಿಗೆಲ್ಲ ಯೂಸ್ ಮಾಡಿದ್ದು ಒರಿಜಿನಲ್ ಹೂವು, ಒರಿಜಿನಲ್ ಫ್ಲವರ್ಸು. ಇಲ್ಲಿ ಪ್ಲ್ಯಾಸ್ಟಿಕ್ಕಿನ ಯೂಸ್ ಮಾಡ್ತಿದ್ವಿ, ಯಾಕಂದರೆ ಚಿಕ್ಕ ಕ್ವಾಂಟಿಟಿಲಿ ಬೇಕಾಗಿತ್ತು, ಅದಕ್ಕೆ ಪ್ಲ್ಯಾಸ್ಟಿಕ್ಕಿಂದ ಇರಲಿ ಅಂತ ಯೂಸ್ ಮಾಡ್ತಿದ್ವಿ. ಅಲ್ಲಿ ನೀವು ನೋಡಿ, ಅಲ್ಲಿ ನಾನು ಎಲ್ಲರಿಗೂ ಹೆಂಗೆ ಹೇಳ್ತಾ ಇದ್ದೀನಿ ನಾನು ಚಪ್ಪರ ಹಾಕೋರಿಗೆ ಹೆಂಗೆ ಹಾಕಿಸ್ಬೇಕಂತ. ಅಲ್ಲಿ ನೀವು ನೋಡ್ತಿರ್ಬೋದು ಹೆಂಗೆ ಎಲ್ಲ ಗೈಡ್ ಮಾಡ್ತಾಯಿದ್ದೀನಿ ನಾನೇ, ಯಾಕಂದರೆ ನಮ್ಮ ಅಕ್ಕನ ಮದುವೆ ಅಲ್ಲ, ಅದಕ್ಕೆ ಗೈಸ್. ಇಲ್ಲಿ ನೀವು ನೋಡಿ, ಈಗ ಇಲ್ಲಿ ಮಾವಿನ ಹಣ್ಣಿನ ಎಳೆಗಳು ಎಲ್ಲ ಈಗ ಇಲ್ಲಿ ಕಟ್ಟುತ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಕಟ್ಟಿ ಫೈನಲಾಗಿ ಹಂಗೆ ಹಾಕ್ತಾರೆ. ಈಗ ಫುಲ್ ನೇತಾಕ್ತಾರೆ. ಅಂದರೆ ಒಂದೊಂದು 5 ಟೈಪ್ಸ್ ಆಫ್ ಲೀವ್ಸ್ ಹಾಕಬೇಕಾಗಿತ್ತು ಚಪ್ಪರಕ್ಕೆ, ಅದನ್ನೆಲ್ಲ ಇಲ್ಲಿ ಇವತ್ತು ಇಲ್ಲಿ ಹಾಕ್ತಾರೆ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಈ ಥರ ಕಟ್ ಮಾಡಿ ಈ ಥರ ಈಗ ಒಂದು ಬಂಚ್ ಆಗೈತೆ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಈಗ 50% ಚಪ್ಪರ ಹಾಕೋದು ಕಂಪ್ಲೀಟ್ ಆಗಿದೆ. ಇನ್ನು ಡೆಕೋರೇಷನ್ಸು ಫ್ಲವರ್ಸ್ ಅದೆಲ್ಲ ನಾಳೆ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಪೋಸ್ಟರ್ಸ್ ಕೂಡ ಬಂದಿದೆ. ನಮ್ಮದು ಬ್ಯಾನರ್ ಏನು ಇಡ್ಬೋದು, ನಮ್ಮ ಅಕ್ಕ ಬಾವಂದು ಬ್ಯಾನರ್ಸ್ ಎಲ್ಲ ಬಂದಿದೆ. ಇದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶೂಟಿಂಗ್ ನಾನು ಮಾಡಿಲ್ಲ, ಅಂದರೆ ಎಡಿಟ್ ಮಾಡಿಲ್ಲ, ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬಂದಿಲ್ಲ ಅಲ್ಲಿ ಮೊಬೈಲಲ್ಲಿ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇದೆಲ್ಲ ಬ್ಯಾನರ್ಸು, ಇದೆಲ್ಲ ನಾವು ಚೌಟ್ರಿ ಕನ್ವೆನ್ಷನ್ ಹಾಲಲ್ಲಿ ಹಾಕ್ತೀವಿ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಈ ಥರ ಒಂಥರ ಲುಕ್ ಬಂದಿದೆ. ಇಲ್ಲಿ ನೀವು ನೋಡಿ, ಇದು ಶಾಸ್ತ್ರಕ್ಕೋಸ್ಕರ ನಾವು ಗುಂಡಿನೂ ತೆಗಿತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್.